ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ಜಯರಾಮ್ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರದ ಸಂಜೆ ವಿಡಿಯೋ ಆಗಿರುತ್ತೆ. ಡ್ಯೂಟಿಯಿಂದ ಬಂದಿದ್ದು ಲೇಟ್ ಆಯಿತು. ಇವಾಗ ಬಂದು ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ. ನನಗೂ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಮಾಡಿರಲಿಲ್ಲ. ಈಗಲೂ ನಿಮಗೆ ಗೊತ್ತಾಗ್ತಿರ್ಬೋದು ನನ್ನ ಮುಖ ಸ್ವಲ್ಪ ಸ್ವೆಲ್ಲಿಂಗ್ ಇದೆ. ಇರಲಿ, ಪರವಾಗಿಲ್ಲ. ಇವತ್ತು ನಾನು ಗೋರಿಕಾಯಿ ಮತ್ತು ಬೇಳೆ ಹಾಕಿಬಿಟ್ಟು ಬಸ್ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಅಮ್ಮ ಎಲ್ಲ ಹೆಚ್ಚಿಟ್ಟು ರೆಡಿ ಮಾಡಿದ್ದಾರೆ. ಇನ್ನು ನಾನು ಸಾಂಬಾರು ಅಷ್ಟೇ ಮಾಡಬೇಕು. ನಾನು ಹೇಗೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ಒಂದು ಚೊಂಬಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೆಸರು ಕಾಳು ಮತ್ತು ತೊಗರಿಬೇಳೆ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಎರಡನ್ನೂ ಹಂಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ತೊಳೆದಿರೋ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 10 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ತೊಳೆದಿರೋ ತೊಗರಿಕಾಯಿ, ಅರ್ಧ kg ಗೋರಿಕಾಯಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕೊಳ್ಳೋಣ. ನೀರು ಹಿಂಗಿರೋ ಥರ ಹಾಕೊಳ್ಳೋಣ. ಮಳೆ ಬರೋ ಥರ ಇದೆ, ಬೇಗ ರುಬ್ಕೋಬೇಕು. ಇದು ಎಷ್ಟೊತ್ತಿಗೆ ವಿಷಲ್ ಬರುತ್ತೆ, ನಾನು ಎಷ್ಟೊತ್ತಿಗೆ ರುಬ್ಕೋತೀನೋ ಗೊತ್ತಿಲ್ಲ. ಗುಡುಕ್ತಿದೆ. ನಮ್ಮೂರಲ್ಲಿ ಮಳೆ ಬಂದರೆ ಕರೆಂಟ್ ತೆಗೆದುಬಿಡ್ತಾರೆ. ಗೋರಿಕಾಯಿ ಹೆಲ್ತಿಗೆ ತುಂಬ ಒಳ್ಳೆಯದು, ತಿನ್ನಬೇಕು. 15 ಡೇಸಿಗೆ ಒಂದ್ಸಾದ್ರೂ ಗೋರಿಕಾಯಿ ಪಲ್ಯ ಮಾಡ್ಕೊಂಡಿಲ್ಲ ಥರ ಬಸ್ಸಾರು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಉತ್ತರ ಕನ್ನಡ ಸೈಡ್ ಇದನ್ನು ಚೌಳಿಕಾಯಿ ಅಂತಾರೆ, ನಾವು ಗೋರಿಕಾಯಿ ಅಂತ ಕರಿತೀವಿ. ಡ್ಯೂಟಿಗೆ ಹೋಗಿ ಬಂದು ನಾವೇ ಎಲ್ಲದನ್ನು ಮಾಡ್ಕೋತೀವಿ ಅಂದರೆ ಸ್ವಲ್ಪ ತುಂಬ ಕಷ್ಟ ಆಗುತ್ತೆ. ಅಮ್ಮ ನಾನು ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಟಿದ್ರು. ಎಲ್ಲ ಪಟ ಹಾಕಿ ಬೇಯಿಸ್ಕೊಂಡು ಅಡುಗೆ ಮಾಡೋದು ಅಷ್ಟೇ ಕೆಲಸ. ಒಬ್ಬರು ಹೆಚ್ಕೊಡೋರು ಇದ್ದರೆ ಬೇಗ ಬೇಗ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ. ನಾವೇ ಹೆಚ್ಕೊಂಡು ನಾವೇ ಮಾಡ್ತೀವಿ ಅಂದರೆ ತುಂಬಾ ಲೇಟ್ ಆಗುತ್ತೆ. ಇವಾಗ ಇದನ್ನು ಕುಕ್ಕರ್ಲಿ ಇಟ್ಟು ಕ್ಲೋಸ್ ಮಾಡ್ಕೊಬಿಡೋಣ. ಒಂದರಿಂದ 2 ವಿಷಲ್ ಆದರೆ ಸಾಕು, ಬೇಯ್ಕೊಳ್ಳುತ್ತೆ. ವಿಷಲ್ ಬರಲಿ ಅಷ್ಟೊತ್ತಿಗೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಏನೆಲ್ಲ ಮಸಾಲೆಗೆ ಹಾಕೊಳ್ತೀನಿ ನೋಡೋಣ ಬನ್ನಿ. ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಎಣ್ಣೆ ಬಿಸಿ ಆಗಲಿ. ಸ್ವಲ್ಪ ಇಷ್ಟು ಜೀರಿಗೆ ಸೇರಿಸ್ಕೊಳ್ತೀನಿ. ಆಮೇಲೆ ಬೆಳ್ಳುಳ್ಳಿ, ಒಂದು 3 ಹೆಸರು ಬೆಳ್ಳುಳ್ಳಿನ ಸೋಸ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ 10 ತೊಗೊಂಡಿರೋದ್ರಿಂದ ಒಣಮೆಣಸಿನ್ಕಾಯಿ ಒಂದು 4 ಚಿಕ್ಕ ಪುಟಾಣಿ 4 ತೊಗೊಂಡಿದ್ದೀನಿ. ಒಂದು ದಪ್ಪ ಸೈಜಿನ ಈರುಳ್ಳಿ, ಒಂದು ಇಡಿಯಷ್ಟು ಕಾಯಿ ತುರಿ. ಇಷ್ಟನ್ನು ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ, ಮೀಡಿಯಂ ಫ್ಲೇಮ್ನಲ್ಲಿ. ಪ್ರಕಾಶ್, ಮಳೆ ಬಂದ್ಬಿಡ್ತು. ಸೋಗೆ ಕರಿನ ಒಳಗಿಟ್ಟಿಡು ಕೇಳೋ, ಮೇಕಮ್ಮಂಗ ನಾಳೆ ನೀರೊಳಗೆ. ಮಳೆ ಬಂದೇ ಬಿಡ್ತು ಫ್ರೆಂಡ್ಸ್. ಮುಗೀತು ಕತೆ ರಾಗಿ ಎಲ್ಲ ಮಲ್ಕೊಂಡ್ಬಿಟ್ಟಿತ್ತು. ನಿಮ್ಗೆ ಹಿಂಗೆ ಮಳೆ ಸುರಿದ್ರೆ ಎಲ್ಲ ಮೊಳಕೆ ಬಂದ್ಬಿಡುತ್ತೆ. ರಾಗಿ ಹಾಕಿರೋ ಕತೆ ನಿಮ್ ಕಡೆ ತಿರ್ಗಿಸ್ಬೇಕು. ಏನ್ ಮಾತಾಡ್ತೀಯ ನೋಡಿ, ನಾನು ಅಡುಗೆ ಮಾಡ್ತಾ ಇದ್ರೆ ನಾನು ಏನಾರ ಮಾತಾಡ್ತೀನಿ, ನನ್ನ ಕಡೆಗೆ ತಿರ್ಗಿಸು ಅಂತ ಕೇಳ್ತಾ ಇದ್ದಾಳೆ ನೋಡಿ. ಗೋಲ್ಡನ್ ಬ್ರೌನ್ ಆಗಿದೆ. ಏನಾದ್ರು ಮಾತಾಡು. ಬಿಡು 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 ಬಿಡು.
ಅದು ಒಗ್ಗರಣೆ, ಇದು ಹೂವ, ಇದು ಒಂದು ಕಿತಾಬತ್ತೆ ರೋಣಿ. ಇನ್ನು ಇವ್ರು ಬಂದು ನಮ್ಮ ಅತ್ತೆಯವರ ತಂದೆ, ಅಂದರೆ ನಮ್ಮ ಮನೆಯವರ ಅಮ್ಮ ಅವರ ಅಪ್ಪ ಹಾಯ್ ಮಾಡ್ತಾ ಇದ್ದಾರೆ. ಇನ್ನು ಈ ಕಡೆ ಕುಕ್ಕರ್ ವಿಷಲ್ ತಣ್ಣಗಾಗಿದೆ, ಬೇಗ ಒಗ್ಗರಣೆ ಮಾಡ್ಕೊಳ್ಬಿಡೋಣ, ಕರೆಂಟ್ ಹೋದ್ರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತೇಳ್ಬಿಟ್ಟು ಬೇಗ ಮಾಡ್ಕೊಳ್ತಿದ್ದೆ. ಹಂಗಾದ್ರೂ ಕರೆಂಟ್ ಹೋಯ್ತು. ಇನ್ನು ಟಾರ್ಚ್ ಬೆಳಕಲ್ಲೇ ಅರ್ಧಂಬರ್ಧ ವೀಡಿಯೋ ಆಗುತ್ತಲ್ಲ ಅಂತೇಳ್ಬಿಟ್ಟು ಹೆಂಗೆ ಮಾಡಿದ್ದೀನಿ, ಯಾರ ಸಾಹಸ ಮಾಡಿ. ಇನ್ನು ಇವಾಗ ಬೇಯಿಸ್ಕೊಂಡಿರೋ ಗೋರಿಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಬೇರೆದಕ್ಕೆ ಸೋಸ್ಕೊಳ್ತಾ ಇದ್ದೀನಿ. ನೀಟಾಗಿ ಅದರಲ್ಲಿ ಇರೋದೆಲ್ಲ ನೀಟಾಗಿ ಬಗ್ಗಿಸ್ಕೊಳ್ಳಿ. ಇನ್ನು ಈ ಕಡೆ ಮಸಾಲೆ ರುಬ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಹುರಿದಿಟ್ಟಿದ್ನಲ್ಲ, ಅದಕ್ಕೆ ಬೇಯಿಸ್ಕೊಂಡಿರೋ ಟೊಮೊಟೊ ಮತ್ತು ಅದರಲ್ಲಿ ಹಸಿರು ಮೆಣಸಿನ್ಕಾಯಿ ಬೆಂದಿರುತ್ತಲ್ಲ ಅದನ್ನು ಸಹ ಆರಿಸ್ಕೊಂಡು ತಗೊಳ್ಬೇಕು. ಒಬ್ಬಳೇ ಆಗಿರೋದ್ರಿಂದ ಟಾರ್ಚ್ನೂ ಇಟ್ಕೊಂಡು ಈ ಕಡೆ ವಿಡಿಯೋನೂ ಮಾಡಿಕೊಂಡು ಈ ಕಡೆ ಅಡುಗೆನೂ ಮಾಡಬೇಕು. ಸ್ವಲ್ಪ ಗಜಿ ಬಿಜಿ ಅನ್ನಿಸ್ಬೋದು ನಿಮಗೆ ವಿಡಿಯೋ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಎಲ್ಲ ಆರಿಸ್ಕೊಂಡು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನು ಯಾವುದಾದ್ರೂ ಮೆಣಸಿನ್ಕಾಯಿ ಇದೆಯಾ ಅಂತ ನೋಡ್ಕೊಳ್ತಾ ಇದ್ದೀನಿ. ಇನ್ನು ಅದಕ್ಕೆ ಸ್ವಲ್ಪ ಇದು ಹುಣಸೆಹಣ್ಣು, ನಿಮಗೆ ಹುಳಿ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹುಣಸೆಹಣ್ಣು ಹಾಕ್ಕೊಳ್ಳಿ, ಹುಳಿ ಜಾಸ್ತಿ ತಿನ್ನಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಇನ್ನು ಮನೇಲೇ ಮಾಡಿರೋ ಸಾಂಬಾರು ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಸಾಂಬಾರು ಸ್ವಲ್ಪ ರುಚಿ ಬರಲಿ ಅಂತ ಹೇಳ್ಬಿಟ್ಟು. ಇನ್ನು ಅದನ್ನು ರುಬ್ಕೋಬೇಕು, ಕರೆಂಟ್ ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ, ವೆಯ್ಟ್ ಮಾಡೋಣ. ಇನ್ನು ಅದಕ್ಕೆ ಬೇಯಿಸ್ಕೊಂಡಿರೋ ಗೋರಿಕಾಯಿ ಮತ್ತು ಬೇಳೆಕಾಳುಗಳನ್ನು ಸಹ ಸೇರಿಸ್ಕೊಳ್ಬೇಕು. ಅದನ್ನು ಸಹ 2 ಸ್ಪೂನಷ್ಟು ಅಂದರೆ ಸೌಟಲ್ಲಿ 2 ಸೌಟಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಅದನ್ನು ರೆಡಿ ಮಾಡ್ಕೊಳ್ಳೋಷ್ಟೇ ಹೆಂಗೋ ಕರೆಂಟ್ ಕೂಡ ಬಂತು. ಆ ಕಡೆ ಮಸಾಲೆ ಕೂಡ ರುಬ್ಕೊಬಿಟ್ಟೆ ಪಟ್ ಅಂತ ಹೇಳ್ಬಿಟ್ಟು, ಕರೆಂಟ್ ಹೋಗ್ಬಿಡುತ್ತೆ ಅಂತ ಅದನ್ನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಇನ್ನು ಈ ಕಡೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಕಾಯೋದಕ್ಕೆ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂದಿದ ತಕ್ಷಣ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವು ಹಾಕಿದ್ರೇ ಯಾವುದಕ್ಕೆ ಆದರೂ ಟೇಸ್ಟ್ ಬರುತ್ತೆ. ನಾನು ಹಸಿ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಪ್ರತಿಯೊಂದಕ್ಕೂ. ಇನ್ನು ಅದಕ್ಕೆ ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಒಂದು 4 ಮುರಿದು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ. ಇನ್ನು ಅದನ್ನು ಹಾಗೆ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇನ್ನು ಜಜ್ಜಿರೋ ಒಂದು 4 ಎಸಳು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಅದನ್ನು ಹಾಗೆ ಫ್ರೈ ಮಾಡ್ಕೊಬಿಟ್ಟು ಅದಕ್ಕೆ ಸಣ್ಣಕ್ಕೆ ಹೆಚ್ಚಿರೋ ಒಂದು ಮೀಡಿಯಮ್ ಸೈಜಿಂದು 5ರಿಂದ 6 ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಪಲ್ಯ ರುಚಿ ಜಾಸ್ತಿ ಇರುತ್ತೆ, ಹಾಗಾಗಿ 5ರಿಂದ 6 ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿದ್ದಾರೆ, ಅಮ್ಮನೇ ಹೆಚ್ಚಿಕೊಟ್ಟಿರೋದು. ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು, ಅದು ಗೋಲ್ಡನ್ ಬ್ರೌನ್ ಬರಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಇನ್ನು ಅದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಗೋರಿಕಾಯಿ ಬೇಯಿಸ್ಕೋಬೇಕಾದ್ರೆ ಅದಕ್ಕೂ ಸಹ ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಂಡಿರ್ತೀವಲ್ವ, ಹಾಗಾಗಿ ಇಲ್ಲಿ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇನ್ನು ಇದಕ್ಕೆ 1 ಹೋಳು ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಕಾಯಿ ತುರಿ ತಿನ್ನಲ್ಲ ಅಂಥವ್ರು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ನಮ್ಮ ಮನೇಲಿ ಎಲ್ಲರೂ ತಿಂತೀವಿ, ಹಾಗಾಗಿ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು, ಕಾಯಿನ ಫ್ರೈ ಆಗಬೇಕು. ಇನ್ನು ಅದಕ್ಕೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಗೋರಿಕಾಯಿ ಮತ್ತು ಬೇಳೆಕಾಳುಗಳು ಅದನ್ನು ಸಹ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗೋರಿಕಾಯಿ ಪಲ್ಯ ರೆಡಿ ಆಗುತ್ತೆ ಬಸ್ಸಾರಿಂದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾದರೆ ರುಬ್ಬಿರೋ ಮಿಶ್ರಣ ಇರುತ್ತಲ್ಲ ಅದನ್ನು ಸ್ವಲ್ಪ ಸೇರಿಸಿ ಸಹ ಮಿಕ್ಸ್ ಮಾಡ್ಕೊಳ್ಬೋದು. ಮತ್ತು ಮನೇಲಿ ಮಾಡಿರೋ ಸಾಂಬಾರು ಪುಡಿನೂ ಸಹ ಸೇರಿಸ್ಕೊಳ್ಬೋದು. ನಾನು ಏನೂ ಸೇರಿಸ್ತಾ ಇಲ್ಲ, ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಪಾಪ ತಿನ್ನೋದ್ರಿಂದ ಜಾಸ್ತಿ ಖಾರ ಇದ್ದರೆ ಅವಳು ತಿನ್ನಲ್ಲ, ಹೀಗೆ ಇದ್ದರೆ ಸ್ವಲ್ಪ ಕಮ್ಮಿ ಇರುತ್ತೆ ಖಾರ, ಹಂಗಾಗಿ ತಿಂತಾಳೆ. ಹಂಗಾಗಿ ನಾನು ಏನೂ ಸೇರಿಸ್ಕೊಳ್ತಾ ಇಲ್ಲ. ಇಷ್ಟೇ, ಇದು ಪಲ್ಯ ಮುಗೀತು, ಇದ್ರ ಕತೆ. ಪ್ಲೇಟ್ ಮುಚ್ಚೋಣ. ಇನ್ನು ಈ ಕಡೆ ಸಾಂಬಾರು ಒಗ್ಗರಣೆ ಮಾಡ್ಕೊಬಿಡೋಣ. ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ. ಮಾಮೂಲಿ ಕಡಲೆಕಾಯಿ ಎಣ್ಣೆನೇ ನಾನು ಬಳಸೋದು. ಸ್ವಲ್ಪ ಎಣ್ಣೆ ಕಾದಿದ ನಂತರ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅನ್ನಬೇಕು. ಸಾಸಿವೆ ಚಟಪಟ ಅಂದಿದ ತಕ್ಷಣ
ಕರಿಬೇವನ್ನು ಸೇರಿಸ್ಕೊಳ್ಳೋಣ. ಇನ್ನೂ ಒಂದೆರಡು ಹಸಿರು ಇದು ಒಣಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಮಸಾಲೆ ರುಬ್ಬಿರ್ತೀವಲ್ವ ಆ ಮಿಶ್ರಣನ ಸ್ವಲ್ಪ ಸೇರಿಸ್ಕೊಳ್ಳೋಣ. ಘಮ ತುಂಬ ಚೆನ್ನಾಗಿರುತ್ತೆ. ಆವಾಗ ಎಲ್ಲದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಜಾರಿಗೆ ಕಟ್ಟು ಬಸ್ತಿರೋ ನೀರಿರುತ್ತಲ್ಲ ಆ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ನಿಮಗೆ ಗಟ್ಟಿ ಇದೆ ಅಂತಂದರೆ ಕಟ್ ನೀರು ಇರುತ್ತಲ್ಲ ಅದೇ ಸಾಕಾಗುತ್ತೆ. ಇಲ್ಲ ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕಂದರೆ ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು. ನಮ್ಗೆ ಬೇಯಿಸ್ಕೊಂಡಿರೋ ನೀರು ಇದೆಯಲ್ಲ ಕಟ್ ನೀರು ಅಷ್ಟೇ ಸಾಕಾಗುತ್ತೆ. ಹಾಗಾಗಿ ನಾನು ಬೇರೆ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡ್ತಾಯಿಲ್ಲ. ಫುಲ್ ಮಿಕ್ಸಿ ಜಾರ್ನ ನೀಟಾಗಿ ತೊಳ್ಕೊಂಡು ಆ ನೀರನ್ನ ಅದಕ್ಕೆ ಹಾಕ್ಕೊಳ್ಳಿ. ಇನ್ನು ಇಷ್ಟೇ ಸಾಂಬಾರು. ಇದಕ್ಕೆ ಬೇಕಂದರೆ ನೀವು ಸಾಲ್ಟನ್ನು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ಇದು ಸಾಂಬಾರು ಕುದ್ರೆ ಸಾಂಬಾರು ರೆಡಿ. ಇನ್ನು ಆ ಕಡೆ ಲೇಟಾಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಮುದ್ದೆಗೂ ಸಹ ಇಟ್ಕೊಂಡಿದ್ದೀನಿ, ಬೇಗ ಮುದ್ದೆ ಮಾಡೋಣ ಅಂತ. ಇನ್ನು ಈ ಕಡೆ ಅಕ್ಕಿ ಮೂಟೆ ತಗೊಂಡು ಬಂದಿದ್ರು, ಬಾಕ್ಸಲ್ಲಿ ಹಾಕಿ ಖಾಲಿಯಾಗಿತ್ತು, ಹಾಕಿಡೋಣ ಅಂತ ಹೋದರೆ ಎಷ್ಟು ಟಾರ್ಚರ್ ಕೊಡ್ತಿದ್ದಾಳೆ ಅಂತಂದರೆ, ಇವಾಗ ಟಾಮ್ ಆ್ಯಂಡ್ ಜೆರಿನಲ್ಲಿ ಜೆರಿ ಮಾಡುತ್ತಲ್ಲ ಸೇಮ್ ಅದೇ ಥರ ನನ್ನ ಮಗಳು ನನಗೆ ಟಾರ್ಚರ್ ಕೊಡೋದು. ಕರ್ಕೊಂಡೋಗಿ ಹೆಂಗೆಲ್ಲ ಆಡ್ತಾಳೆ ನೋಡಿ, ಸಾಕಾಗಿ ಹೋಗುತ್ತೆ ನನಗೆ. ಮೂಟೆ ಎತ್ತಿ ಅದಕ್ಕೆ ಹಾಕಿ ಬಾಕ್ಸ್ ಇಟ್ಕೊಳ್ಳಮ್ಮ ಅಂತಂದರೆ ಏನು ಮಾಡ್ತಾಳೆ ನೋಡಿ. ಇವಾಗ ಅಡ್ಡ ಹಾಕಕ್ಕೆ ಬರ್ತಾಳೆ, ಮುಂದಕ್ಕೆ ಹೋಗ್ಬಿಡುತ್ತೆ ಬಾಕ್ಸು. ಮತ್ತು ಸ್ವಲ್ಪ ಅಕ್ಕಿನೂ ಚೆಲ್ಲೋಗ್ಬಿಡ್ತು. ಆಮೇಲೆ ಕರ್ಕೊಂಡೋಗಿ ಬಿಟ್ಟಂಗೆ ಹೆಂಗೆ ಮಾಡ್ತಾಳೆ ನೋಡಿ. ಹಂಗೂ ಹಿಂಗೂ ಸಾಹಸ ಮಾಡಿ ಬಾಕ್ಸಿಗೆ ಅಕ್ಕಿನ ತುಂಬಿದ್ದಾಯಿತು. ಅಕ್ಕಿ ತುಂಬಿ ಬಾಕ್ಸ್ನ ಎತ್ತಿಟ್ಟಿದ್ದಾಯಿತು. ನಗಾಡ್ತಿದ್ದಾಳೆ, ಅಮ್ಮ ಚೆಲ್ಬಿಡ್ತು ಅಂತ ಹೇಳ್ಬಿಟ್ಟು. ಒಂದೊಂದೆಲ್ಲ ಅವಳ ಕತೆ. ಕರ್ಕೊಂಡೋಗಿ ಬಿಟ್ಟು ಬಂದಂಗೆ ಓಡಿ ಬರ್ತಾಳೆ. ಬಾಕ್ಸ್ ಎತ್ತಿಡೋ ಅಷ್ಟಲ್ಲಿ ನೋಡಿ ಇವಾಗ ಎಷ್ಟೊತ್ತಿ ಬರ್ತಾಳೆ ಅಂತ ಹೇಳ್ಬಿಟ್ಟು ಒಂದೊಂದೆಲ್ಲ ಇವಾಗ ಹೋಗ್ಬಿಟ್ಟು ಆ ಅಕ್ಕಿನ ನಾನು ಬಾಚಾಕ್ತೀನಿ ಬಿಡಮ್ಮ ಚೆಲ್ಲಿರೋದನ್ನ ಅಂತ ಬಾಚಿರ್ತಾಳೆ. ಒಂದು ಒದೆ ಕೊಟ್ಟೆ, ಅದಕ್ಕೆ ಸುಮ್ಮನೆ ನಿಂತಾಳೆ. ಮತ್ತೆ ಬರ್ತಾಳೆ, ಅಲ್ಲೊಂದು ಕಿತಾಪತಿ ಮಾಡೋದು, ಅದು ರೆಕಾರ್ಡ್ ಆಗಿಲ್ಲ. ಇಲ್ಲ ಅಕ್ಕಿ ಬಾಚಕ್ಕೆ ಬರ್ತಾಳೆ. ಮತ್ತೆ ಕರ್ಕೊಂಡೋಗ್ಬಿಡ್ತೀನಿ. ಒಂದೊಂದೆಲ್ಲ ಸಾಕಾಗಿ ಹೋಗುತ್ತೆ. ನಿಮ್ಮ ಮನೇಲೂ ಈ ಥರ ಮಕ್ಕಳು ಹಿಂಗೆ ಟಾರ್ಚರ್ ಕೊಡ್ತಾರೆ ಫ್ರೆಂಡ್ಸ್? ಕಮೆಂಟ್ ಮಾಡಿ. ಇನ್ನು ಅಕ್ಕಿನೆಲ್ಲ ನೀಟಾಗಿ ಬಾಚಿ ವೇಸ್ಟ್ ಮಾಡಬಾರ್ದು ಯಾವುದನ್ನೇ ಆಗಲಿ ಅಂತ ಹೇಳ್ಬಿಟ್ಟು ಅಮ್ಮ ಎಲ್ಲ ನಾನು ಕೇರ್ ಕೊಡ್ತೀನಿ. ಎಲ್ಲದನ್ನು ಒಂದು ಮರಕ್ಕೆ ತುಂಬಿಡು ಅಂತಂದ್ರು, ಹಾಗಾಗಿ ತುಂಬಿಡ್ತಾ ಇದ್ದೀನಿ. ಮಾತಾಡ್ತಿದ್ದಾಳೆ. ಒಂದೊಂದೆಲ್ಲ ಅವತಾರ ಜರಡಿ ಮಾಡ್ಕೊಳ್ತಾ ಇದ್ದೆ. ಹಿಟ್ಟು ಜರಡಿ ಮಾಡ್ಬೇಕಾದ್ರೆ ನಾನು ವ್ಲಾಗ್ ಮಾಡ್ತೀನಿ, ನಾನು ತೆಗಿತೀನಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಳೆ. ಅದು ಎಲ್ಲ ಶೇಕ್ ಮಾಡಿಬಿಟ್ಟಿದ್ದಾಳೆ. ಅವಳು ಮಾಡಿರೋದಿದು ವಿಡಿಯೋ ಕ್ಲಿಪ್ಪು. ಇನ್ನು ಈ ಕಡೆ ಮುದ್ದೆ ಆಗಿದೆ, ಮುದ್ದೆ ಕಟ್ಬಿಡೋಣ. ಹೆಂಗೆ ಕಟ್ತೀನಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಕ್ಲಿಪ್ ಹಾಕಿದ್ದೀನಿ. ನನಗೆ ಮುದ್ದೆ ಮಾಡೋಕ್ಕೆ ಬರ್ತಿರಲಿಲ್ಲ, ಇವಾಗ ಎಲ್ಲದನ್ನು ಕಲ್ತ್ಕೊಬಿಟ್ಟಿದ್ದೀನಿ. ಮುದ್ದೆ ಆಗಿದೆ. ಮಾಮೂಲಿ ಮೀಡಿಯಮ್ಮಾಗಿ 4 ಮುದ್ದೆ ಮಾಡ್ಕೊಳ್ತೀವಿ. ಬಿಸಿ ಇದೆ. ಮಾಮೂಲಿ ಮರದ ಮಣೆ ಮೇಲೆ ಮುದ್ದೆ ಮಾಡ್ಕೊಳ್ಳೋದು ನಾವು. ಜಾಸ್ತಿ ಮುದ್ದೆ ಅಂದರೆ ಮುದ್ದೆ ಕೋಲಲ್ಲಿ ಮಾಡ್ಕೊಳ್ತೀವಿ. ಇನ್ನೇನು ಇರೋದು 3 ಜನ ಅಂತ ಹೇಳ್ಬಿಟ್ಟು ಕೈಯಲ್ಲೇ ಹಾಗೆ ಸೌಟಲ್ಲೇ ತಿರುಗಿಸ್ಕೊಬಿಡ್ತೀನಿ ನಾನು, ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದೇ ಥರ ಮೀಡಿಯಮ್ಮಾಗಿ 3 ಮುದ್ದೆ, ಒಂದು ಪುಟಾಣಿ ಮುದ್ದೆ ಮಾಡ್ಕೊಳ್ತೀನಿ. ಬಸ್ಸಾರಿಗೆ ಮುದ್ದೆನೇ ಚೆಂದ. ಡೈಲಿ 1 ಟೈಮ್ ಆದರೂ ಮುದ್ದೆ ತಿನ್ನಬೇಕು. ರಾಗಿ ಬಾಡಿ ಒಳಗೆ ಹೋದರೆ ಬಾಡಿನ ತಂಪಾಗಿರಿಸುತ್ತೆ ಅಂತ ಹೇಳ್ತಾರೆ. ಮುದ್ದೆ ಹೆಲ್ತಿಗೆ ತುಂಬ ಒಳ್ಳೆಯದು. ದಿನಕ್ಕೆ 1 ಸತಿನಾದರೂ ಮುದ್ದೆ ಊಟ ಮಾಡಬೇಕು. ತುಂಬ ದಿನ ಆಗಿತ್ತು ಬಸ್ಸಾರಲ್ಲಿ ಊಟ ಮಾಡಿ ನಮ್ಮನೇಲೂ. ನನಗೆ ಬೇರೆ ಹುಷಾರಿಲ್ಲ, ಹಾಗಾಗಿ ಬಸ್ಸಾರೇ ಮಾಡ್ಕೊಂಡಿದ್ವಿ. ನೋಡಿ 4 ಮುದ್ದೆ, 3 ಮುದ್ದೆ ಮೀಡಿಯಮ್ ಸೈಜಿಂದು, ಒಂದು ಪುಟಾಣಿ ಮುದ್ದೆ. ಬಿಸಿ ಬಿಸಿ ಮುದ್ದೆ, ಗೋರಿಕಾಯಿ, ಬೇಳೆಕಾಳು ಪಲ್ಯ, ಬಿಸಿ ಬಿಸಿ ಬಸ್ತಿರೋ ಸಾಂಬಾರ್. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ತಿನ್ಬೇಕಂತ ಹೇಳ್ಬಿಟ್ಟು. ಸರಿ ತಿನ್ಕೊಬಿಟ್ಟು ಬರೋಣ. ಪಾಪಗೂ ಊಟ ಮಾಡಿಸ್ಬೇಕು, ಇನ್ನು ಅವ್ರಿಗೆಲ್ಲ ಊಟ ಇಟ್ಕೊಡ್ಬೇಕು. ಏನು ಹೇಳಿ ಪಾಪ, ಯಾಕಂಗಾಡ್ತಾ ಇದೀಯಾ? ಏನು ಹೇಳು, ಏನು ಸಮಾಚಾರ? ಕಾಲು ನೋತೈತಾ? ಕೈ ಆಗೈತಾ? ಹಾಂ ಸರಿ. ಸಿಸಿ ಆಗಿರೋ ಟಾನಿಕ್ ತಗೋಬರೋಣ ನಾಳೆಗೆ, ಸರಿನಾ? ಇವತ್ತು ಹಾಕಿರೋ ಟಾನಿಕ್ ಕೈ ಆಗೈತಂತೆ, ಅದಕ್ಕೆ ನಾಳೆ ಸಿಸಿ ಆಗಿರೋ ಟಾನಿಕ್ ತಗೋಬರೋಣ ಫ್ರೆಂಡ್ಸ್.
ಓಕೆನಾ? ಬೇಡ ಪಾಪ ತಾತ ಇತ್ತು ನಮ್ಮ ಮನೇಲಿ, ಅಯ್ಯಾರ ಚಿಕ್ಕಪ್ಪ, ಆಯಿಂಟ ಚಿಕ್ಕಪ್ಪ. ಆ ತಾತ ನನಗೆ ಕರ್ಬಿಟ್ಟು, ಪಾಪಂಗೆ ದೃಷ್ಟಿ ಹೆಂಗ್ ತೆಗಿತೀಯ? ತಾತ ನನಗೆ ಸುಮ್ಮನೆ ನೀಡ್ಸಾಕ್ತೀನಿ ತಾತ. ಆ ಕಡೆಗೆ ಹೋಗು ನೀನು, ಬೈಲಿಗೆ ನನ್ನ ಕಡೆಗೆ. ತಾತ ಏನಂತ ಗೊತ್ತಾ? ಅವ್ನು ನೀಡ್ಸಿದ್ರು ಹೋಗಲ್ಲ ಕಣೆ ದೃಷ್ಟಿ. ಮೀನಮ್ಮ ಬೈಲಿ ಪಾಪಂಗೆ ಹಿಂಗೆ ಹೇಳ್ಕೊಂತಾಗಿಂತ ಹೆಂಗ್ ಗೊತ್ತಾ? ಹಿಂಗೆ ಹಚ್ಕೊಂಡ್ಬಿಟ್ಟು ಹಿಂಗೆ ನಿಂತ್ಕೊಂಡು ನನ್ನ ಕಡೆಗೆ ಬಾ. ಅಲ್ಲ ಇಲ್ಲೇ ನಿಂತ್ಕ, ಇಲ್ಲೇ ನಿಂತ್ಕ, ಅಲ್ಲೇ ನಿಂತ್ಕ. ಎಲ್ಲಿ ನಿಂತ್ಕ? ಆದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ರಂಡೆ ಕಣ್ಣು, ಮುಂಡೆ ಕಣ್ಣು, ನನ್ನ ಕಣ್ಣು, ನಿನ್ ಕಣ್ಣು, ನೋಡಿರೋ ಕಣ್ಣು, ನೋಡ್ದಿರೋ ಕಣ್ಣು, ಎಲ್ಲ ಚೂ ಮಂತ್ರ ಗಾಳಿ ಊದು 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 ಹೋಗಿ ಎಲ್ಲ ಬರೀ ತಲಾಟೆ. ಹಂಗಲ್ಲ ಹಿಂಗ್ ಬೀಳ್ದಂಗೆ ಇರ್ತಾಳೆ ಸುಂದಿರ. ಬಂತು ಇವಾಗ ಬಂತು. ನಮ್ಮೂರಲ್ಲಿ ಕರೆಂಟ್ ಹೋಗಿದೆ ಇವತ್ತು. ಮೊಬೈಲ್ ಟಾರ್ಚ್ ಬೆಳಕಲ್ಲಿ ನಮ್ಮಿಬ್ಬರ ಫೇಸ್ ಹೆಂಗ್ ಕಾಣಿಸ್ತಾ ಇದೆ ನೋಡಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಇಷ್ಟ ಆದ್ರೆ ಪ್ಲೀಸ್ ಲೈಕ್, share, subscribe my YouTube channel and keep supporting friends. Bye bye. Bye bye. Good night. Good night.